ಇದು ಸುಮಾರು ಕಾಲೇಜುಗಳಿಗೆ ಹೋದಾಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಹೇಳುವಂತಹ ಈ ಪದ್ಯ. ಪುಸ್ತಕದಿ ದೊರೆತ ಬಂದಂತಹ ತಳೆದಂತಹ ಅರಿವು ಜ್ಞಾನ ಇದೆಯಲ್ಲ, ಅದು ಮಸ್ತಕದಿ ತಳೆದ ಮಣಿ. ಮಸ್ತಕ ಅಂದ್ರೆ ಹಣೆ, ತಲೆ, ತಳೆದ ಮಣಿ ಅದ್ರ ಮೇಲೆ ಹಾಕೊಂಡಿರ್ತಕ್ಕಂಥ ಅಲಂಕಾರದ ವಸ್ತು. ಯಾರೋ ಹೇಳ್ತಾರೆ ಟೋಪಿ ಚೆನ್ನಾಗಿದೆ ಅಂದ್ರೆ ಟೋಪಿ ಹಾಕೋಬೋದು ಇವು ಬೇಕಾರೆ. ಅಂದ್ರೆ ಇನ್ನು ಪುಸ್ತಕ ಇರ್ತಕ್ಕಂಥದ್ದು ಏನಿದೆ ಟ್ರಾನ್ಸ್ಫರಬಲ್ ಅಂತ. ಪುಸ್ತಕದಲ್ಲಿ ಬಂದಂತಹ ಜ್ಞಾನ ಅಷ್ಟೇ ಇದ್ರೆ ಅದು ಮಸ್ತಕದಿ ತಳೆದ ಮಣಿ. ಮಸ್ತಕ ಅಂದ್ರೆ ಹಣೆತು ಆಗುತ್ತೆ, ತಲೆ ಭಾಗ ಎಲ್ಲಾದ್ರೂ ಪರವಾಗಿಲ್ಲ. ಟೋಪಿ ಚೆನ್ನಾಗಿ ಟೋಪಿ ಹಾಕೋಬೋದು ಬೇಕಾದ್ರೆ. ಈ ರೀತಿ ಇರುವಂತ ಅರ್ಥ ಆದ್ರಿಂದ ಮುಂದೇನ್ ಮಾಡ್ಬೇಕು? ಚಿತ್ತದೊಡು ಬುದ್ಧಿ, ಅಹಂಕಾರ ಬುದ್ಧಿ ಚಿತ್ತ ಇದೆಯಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತ ನೀನಾಹಂ ಚಿತ್ತ ಅನ್ನೋದನ್ನ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮನ ಬುದ್ಧಿ ಚಿತ್ತ ಅಹಂಕಾರಗಳು ಏನೇನು ವ್ಯತ್ಯಾಸ ಅಂತ ಅದರ ಬಗ್ಗೆ ನೋಡ್ತಿರುವ ಹಾಗೆ ಚಿತ್ತದಲ್ಲಿ ಮೂಡಿದಾಗ ಮಾತ್ರ ಜ್ಞಾನ ಪರಿಪೂರ್ಣ ಆಗುತ್ತೆ. ಚಿತ್ತದಲ್ಲಿ ಅದು ಸಾಧ್ಯ ಇಲ್ಲ. ಚಿತ್ತದೊಳು ಬೆಳೆದ ಅರಿವು, ಅದರೊಳಗೆ ಬಂದಿರ್ತಕ್ಕಂತಹ ಜ್ಞಾನ, ಬೆಳೆದ ಅರಿವು. ತರು ತಳೆದ ಪುಷ್ಪ, ತರು ಅಂದ್ರೆ ಗಿಡ ಮರ ಏನ್ ಬೇಕಾರಾಗ್ಬೋದು. ತಳೆದ ಅಲ್ಲಿ ಹುಟ್ಟಿದ, ತಳೆದ ಅಲ್ಲಿ ಹುಟ್ಟಿರ್ತಕ್ಕಂಥ ಹೂವು ಪುಷ್ಪ. ಅದು ಟ್ರಾನ್ಸ್ಫರಬಲ್ ಅಲ್ಲ, ಇಕ್ಮಾನ ಮಾಡಿದಾಗ ಎಲ್ಲೆಲ್ಲೋ ಸೇರ್ಸೋಕ್ಕಾಗಲ್ಲ. ಗಿಡದಲ್ಲೇ ಬೆಳೆದ ಹೂವು, ಗಿಡದ ಸತ್ವದಿಂದ ಬಂದಿರತಕ್ಕಂಥ ಹೂವು ಅದು. ಅದೇ ಚಿತ್ತದಲ್ಲಿ ಬೆಳೆದ ಅರಿವು, ತರು ತಳೆದ ಪುಷ್ಪ. ಬೇಜಾರು ಮಾಡ್ಕೋಬೇಡಿ, ನಾವೆಲ್ಲ ಮೇಷ್ಟ್ರುಗಳು 30-40 ವರ್ಷ ಆದ್ಮೇಲೆ ಚೆನ್ನಾಗಿ ಹೇಳಿ ಮಠ ಮಾಡಿ ಬೈದು ಅವ್ರಿಗೆ ಬೈದು ನಾನು ಬೈಕೊಂಡು ಎಲ್ಲ ಮಾಡಿ ಒಂಚೂರು ಅರಿವು ಮೂಡಿರುತ್ತೆ. ಫಿಸಿಕ್ಸ್ ಅಂದ್ರೆ ಏನು ಅಂತ ಒಂಚೂರು ಗೊತ್ತಾಗಿದೆ ನಂಗೆ ಅಷ್ಟೇ. ಈಗ ಫಿಸಿಕ್ಸ್ ಮೇಷ್ಟ್ರಾಗಿ 35 ವರ್ಷ ಪಾಠ ಮಾಡಿ ರಿಟೈರ್ ಆಗಿ ಈಗ ಫಿಸಿಕ್ಸ್ ಅಂದ್ರೆ ಏನಿರ್ಬೋದು ಅಂತ ಒಂಚೂರು ಅರ್ಥ ಆಗ್ತಾ ಇದೆ. ಪೂರ ಅರ್ಥ ಆಗ ಸಾಧ್ಯ ಇಲ್ಲ. ತರು ತಳೆದ ಪುಷ್ಪ. ಅದಕ್ಕೆ ಹೇಳ್ತಾರೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ. ಯಾವುದೋ ವಸ್ತು, ಆಬ್ಜೆಕ್ಟ್, ಸಬ್ಜೆಕ್ಟ್, ಎನಿಥಿಂಗ್, ಅದು ವಸ್ತು ಅಂತೀವಿ. ಅದರ ಸಾಕ್ಷಾತ್ಕಾರ, ಅದು ಇರುವಂತಹ ರೂಪ, ಸರಿಯಾದ ತಿಳಿವು ಬರುವುದು ಯಾವಾಗ ಅಂತಂದ್ರೆ ಅಂತರೀಕ್ಷಣೆಯಿಂದ, ಇಂಟ್ರೋಸ್ಪೆಕ್ಷನ್, ಶಾಸ್ತ್ರಿತನದಿಂದಲ್ಲ. ಅದೇ ರೀತಿ ಉಪನಿಷತ್ತಿನ ಶ್ಲೋಕಗಳನ್ನು ಹೇಳ್ತಾ ಇದ್ರು ಕೂಡ ಅರ್ಥವಾಗೋದು ಯಾವಾಗ? ಎಷ್ಟೋ ವರ್ಷ ಅಧ್ಯಯನ ಮಾಡಿದ್ದಾದ್ಮೇಲೆ ಮತ್ತೊಂದು ಸರಿ ಧ್ಯಾನಕ್ಕೆ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಪದ ಅರ್ಥ ಆಗುತ್ತೆ. ಭಗವದ್ಗೀತೆ ಇನ್ನೂ ಓದ್ತಾ ಇದ್ದೀವಿ, ಪೂರ ಅರ್ಥ ಸಾಧ್ಯ ಇಲ್ಲ. ಕುಟುಂಬರು ಹೇಳ್ತಾರೆ ಭಾಗವತ ಇರ್ತಕ್ಕಂಥದ್ದು ಪಾರಾಯಣಕ್ಕಲ್ಲ ಭಗವದ್ಗೀತೆ ಇರೋದು, ಅನುಷ್ಠಾನಕ್ಕೆ ಅಂತ. ಭಗವದ್ಗೀತೆ ಪಾರಾಯಣಕ್ಕಲ್ಲ ಅನುಷ್ಠಾನಕ್ಕೆ ಅನ್ನೋದು ಹೇಳ್ತಾ ಇದ್ದಾರೆ. ಇದು ಗಮನಿಸೋಣ ಅಂತ ಹೇಳಿ, ಅಂದ್ರೆ ವಿಶೇಷವಾಗಿ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ಷ್ಮವನ್ನ ಕೊಟ್ಟಿದ್ದಾರೆ. ಇದು ಮೊದಲನೇ 5ನೇ ಪದ್ಯ ಆಯಿತು. ಈಗ ಮುಂದೆ 65ನೇ ಪದ್ಯ. 65 ಆಯ್ತು. 171ನೇ ಪದ್ಯ, 3ನೇ ಪುಟ 10ನೇ ಪದ್ಯ, 3ನೇ ಪುಟ 10ನೇ ಪದ್ಯ. ಇದು ಬೆಂಗಳೂರಿನವರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಯೋಚನೆ ಮಾಡಿ ನೋಡಿ. ಇಂದು ಮದುವೆಯ ಹಬ್ಬ. ಬಹುಶಃ ಯಾರಿಗೂ ಇದೆಲ್ಲ ಗೊತ್ತಿಲ್ಲ. ಇವತ್ತು ಮದುವೆಗೆ ಹೋಗಿದ್ದೀರಾ? ಇವತ್ತಿಲ್ಲ, ಇವತ್ತಾರು ಗೊತ್ತಾಗ್ಬಿಡುತ್ತೆ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರೀ ಉಪವಾಸ, ನಾಳೆ ಪಾರಣೆಯಂತೆ. ಇಂದು ಬರೀ ಉಪವಾಸ, ನಾಳೆ ಪಾರಣೆಯಂತೆ. ಸಂದಿರುವುದು ಅನ್ನ ಋಣ ಮಂಕುತಿಮ್ಮ. ನಾವು ಅನಂತರಣ ಅವ್ರಿಗೆ ಭೇಟಿ ಮಾಡ್ತಿದ್ದಾಗ ಇವತ್ತೆಲ್ಲಿ ಮನೆಯಲ್ಲ ಅಂತ ಅವರು ಹೇಳ್ಬಿಡ್ತಾರೆ, ಮುಕ್ತಿಧಾಮಕ್ಕೆ ಹೋಗಿದ್ದೆ ಅಂತ. ಇನ್ನೊಂದು ದಿವಸ ಮಾರನೇ ದಿವಸ ಮದುವೆ ಮನೆಗೆ ಹೋಗಿದ್ದೆ ಅಂತಾರೆ. ಇನ್ನೊಂದು ದಿವಸ ಬಿಟ್ರೆ ಇನ್ನೊಂದು ಯಾವುದೊಂದು ಹೋಗಿದ್ದೀವಿ. ಇದು ಬೆಂಗಳೂರಲ್ಲಿರೋರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟೇ ನಮ್ಮ ಆಹಾರದ ನಿಯಮ. ಇಂದು ಮದುವೆ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರೀ ಉಪವಾಸ, ನಾಳೆ ಪಾರಣೆಯಂತೆ. ತಂದಿರುವುದನ್ನ ಋಣ. ಇನ್ನು ಮುಂದೆ 195ನೇ ಪದ್ಯ, ಅದೇ ಪೇಜ್, ಅದೇ ಪುಟದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಆದಿಪ್ರಾಸ ಇದೆ, ನೋಡ್ಕೊಳ್ಳಿ. ಇಲ್ಲಿ ಇಂದು ತಿತ್ತು ಸುಲಭ ಇದೆ. ಇವಾಗ ಒಗ 4 ನರನಿಗಂತೆಯೇ ನಾರಿಗಂಬಗೆಯೇ. ಹೆಂಗದ್ರು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ, ಸೇರಿಸಿದ್ದಾರೆ.
ಮೊಗ ನಾಲ್ಕು ನರನಿಗಂತೆಯೇ ನಾರಿಗಂಬಗೆಯೇ ಜಗಕ್ಕೆ ಕಾಣಿಪುದೊಂದು ಮನೆಯ ಜನಕ್ಕೊಂದು ಸೊಗಸಿ ನೆಲೆಸಿಕೆಗೊಂದು ತನ್ನ ಆತ್ಮಕ್ಕಿನ್ನೊಂದು ಸೊಗಸಿ ನೆಲೆಸಿಕೆಗೊಂದು ತನ್ನ ಆತ್ಮಕ್ಕಿನ್ನೊಂದು ಬಗೆಯಷ್ಟು ಮೊಗವಷ್ಟು ಮಂಕುತಿಮ್ಮ ಮೊಗ ನಾಲ್ಕು ನರನಿಗಂತೆಯೇ ನಾರಿಗೂ ಬಗೆಯೇ ಹೆಂಗಸರಿಗೆ ಗಂಡಸರಿಗೆ ಎಲ್ಲರಿಗೂ ಕೂಡ ಸಾಧಾರಣ ಕ್ಲಾಸಿಫಿಕೇಶನ್ ತುಂಬಾ ಇದೆ. 4 ಮಾಡಿದಾಗ ಇರ್ಲಿ ಅಂತ. ಮೊಗ 4 ನರನಿಗೆ ಅಂತೆಯೇ ನಾರಿಗೂ ಬಗೆ. ಮೊದಲೇ ದೇವರು ಜಗಕ್ಕೆ ಕಾಣಿಪುದು. ಓ ಲಕ್ಷ್ಮಣ ಭಟ್ಟ ಮಾತಾಡೋದು ಸಾಕು, ಗಂಟೆಗಟ್ಟಲೆ ಮಾತಾಡ್ಬಿಡ್ತಾನೆ. ಭಾಷಣ ಕರಿಬೇಕಾದ್ರೆ ಎಚ್ಚರಿಕೆ ಇರಬೇಕು, ಗೊತ್ತಾಗಬೇಕು, ಅದು ಇಂಪಾರ್ಟೆಂಟ್. ಮೊದಲನೇ ಜಗತ್ತಿಗೆ ಕಾಣೋದಂಥದ್ದು. ಮನೆ ಜನಕ್ಕೊಂದು. ನಮ್ಮಲ್ಲಿ ನಾನು ಪಾಠ ಮಾಡ್ಬೇಕಾದ್ರೆ ಭಾಷಣ ಮಾಡಕ್ ಹೋಗಿರೋದು ಇಲ್ಲೇ ಕಗ್ಗ ಹೇಳ್ತೀನಿ, ನನ್ನ ಮುಂದೆ ಕಗ್ಗ ಹೇಳಕ್ಕ ನಮ್ಗೇನು ಕುಡ್ಸೋತಿದ್ಯಾ? ಹಬ್ಬ ಕೇಳಕ್ಕಾಗ ಇವತ್ತು ಏನ್ ಮಾಡಿದಿರಿ, ತರಕಾರಿ ತಂದ್ರೆ ಅದೇ ಹೇಳಿ ಫಸ್ಟ್ ಅಯ್ಯೋ ರಜಾರ ಅದು ಬಿಟ್ಟು ಬೇರೆ ಮಾತಾಡಂಗಿಲ್ಲ ಅವ್ರ ಹತ್ರ. ಮೊಮ್ಮಗಳಿಗೋ ಮರಿಯೋ ಯಾರೋ ಬಂದ್ರೆ ಅವರಿಗೂ ಒಂದು ಅರ್ಥ. ಅಂದ್ರೆ ಯಾರ್ಯಾರು ಬರ್ತಾರೆ ಅವ್ರ ಜೊತೆ ನಮ್ಮ ಸಂಬಂಧಗಳು, ಮಾನಸಿಕ ಸಂಬಂಧಗಳು ಏನಿದೆ ಅಂದ್ರೆ ನಮ್ಮ ಸಂಬಂಧ ಬೆಳೀತಾ ಹೋಗ್ತಿರುತ್ತೆ. ಎಲ್ಲವೂ ಒಂದೇ ಅಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊಗಸಿ ನೆಲೆಸಿಕೆಗೊಂದು ಹಿಂಗಾಗಿರ್ತಾವ್ರಿಗಾರ ಯುವಕರು ಬಂದಿಯಾರ ಕಾಣುತ್ತೆ, ಸ್ವಲ್ಪ ಬಂದಿರೋ ಸಂತೋಷ. ಇನ್ನು ಜಾಸ್ತಿ ಜನ ಬರಬೇಕು. ಸೊಗಸಿ ನೆಲೆಸಿಕೆ ಅಂದ್ರೆ ಅದು ಸೊಗಸಾಗಿ ಕಾಣಿಸ್ಬೇಕು ಅಂತ ಯೋಚನೆ ಇದೆಯಲ್ಲ, ಅದಕ್ಕೊಂದು ಮುಖ ಬೇರೆ. ಸೊಗಸಿ ನೆಲೆಸಿಕೆ ಒಂದು. ಅವೆಲ್ಲ ಕೂತಿರ್ತಕ್ಕಂಥ ಹಿರಿಯರು ವಯಸ್ಸಾಗಿರೋರೆಲ್ಲ ತನ್ನ ಆತ್ಮಕ್ಕಿನ್ನೊಂದು. ಇದು ಮುಂಚೆಯಿಂದಲೂ ಅನ್ಕೊಂಡಿದೀವಿ, ಈಗಲೂ ಅನ್ಕೋತಾ ಇದ್ದೀವಿ. ನಾನು ಇಷ್ಟೆಲ್ಲ ಮಾಡಿದ್ನಲ್ಲ, ಇಷ್ಟೆಲ್ಲ ಕೆಲಸದ ಬಗ್ಗೆ ಏನೇನು ಮಾಡಬಾರ್ದನ್ನ ಮಾಡಿದ್ದೀನಿ, ಏನೇನು ಆಗೋದಿದ್ದಾರೆ ಆಗೋಗಿದೆ ಇತ್ಯಾದಿ ಎಲ್ಲ ಸ್ವಲ್ಪ ಮಕ್ಕಳು ತಲೆಗೆ ಹಚ್ಚಿದ ತಕ್ಷಣ ಶುರುವಾಗ್ಬಿಡ್ತಿರಲ್ಲ, ಗೊತ್ತಾಗ್ಬತ್ತೆ ಈ ಕೆಲಸ ಮಾಡ್ಬೋದ ನೀನು ಅಂತರೀಕ್ಷಣೆ ಶುರುವಾದಾಗ ಟಗ ನಡೆದೋಗ್ಬಿಡುತ್ತೆ. ಅದು ಪ್ರತೀತಿ ಆಗುವಂಥ ಕೆಲಸ. ಇವಾಗ ನಾನು ವಯಸ್ಸಾಗಿ ಈಗ ಮಗ ಸೊಸೆ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಏನೋ ಸಂಬಂಧಗಳಿರುತ್ತೆ, ಏನೇನೋ ಅನಿಸ್ತಿರುತ್ತೆ, ಎಲ್ಲ ಆಗಿರುತ್ತೆ. ಕಾಲೇಜಲ್ಲಿ ಪಾಠ ಮಾಡುವಾಗ ಹಂಗೆ ಮಾಡ್ತಿರ್ಲಿಲ್ಲ, ಇವೆಲ್ಲ ಯೋಚನೆ ಬರ್ತಲೇ ಇರಲಿಲ್ಲ. ಇವತ್ತೇನು ಪಾಠ ಮಾಡಿದೆ, ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತಲ್ಲ ಪಾಠನ. ನಾನು ನೋಟ್ಸ್ ಆಫ್ ಲೆಸನ್ ಬರೆದಿಡ್ತಾ ಇದ್ದೆ, ನನ್ನ ಹತ್ರ ಇದೆ ಈಗಲೂ ಕೂಡ. ಕಾಲೇಜ್ ಮೇಟ್ರಿ ನೋಟ್ಸ್ ಆಫ್ ಲೆಸನ್ ಇಲ್ಲ, ನಾನು ಬರೆದಿಡ್ತಾ ಇದ್ದೆ. ಇವತ್ತೇನು ಮಾಡಿದೆ, ಇವತ್ತು ಈ ಪಾಠ ಮಾಡಬಾರ್ದಾಗಿತ್ತು, ಸರಿಯಾಗಿ ಮಾಟ ಮಾಡಲಿಲ್ಲ, ಇವತ್ತು ಹೊಡೆದೆ, ಕಾಲೇಜ್ ಹೊಡಿತಾ ಇದ್ದೆ ನಾನು, ಹೊಡೆದೆ ಇವನಿಗೆ. ಹೊಡಿಬಾರ್ದು, ಅವನೇನು ವಾಪಸ್ ಹುಡುಕಿದ್ದ ಅಂತಲ್ಲ, ಅದ್ರ ಗೌರವ ಇದೆ. ಹೊಡಿಬಾರ್ದಾಗಿತ್ತು, ಬೈಬಾರ್ದಾಗಿತ್ತು, ಈ ಪದ ಬಳಸಬಾರ್ದಾಗಿತ್ತು, ಯಾವುದೋ ಇಕ್ವೇಶನ್ ಇತ್ತಲ್ಲ, ಓ ಇದು ಡೆರಿವೇಟಿವ್ ಅದು ಮಾಡ್ಬೇಕಾಗಿತ್ತು, ಮುಂಚೆನೆ ಮಾಡ್ಬಿಟ್ಟಲ್ಲ, ಅದರ ಡೆಫಿನೇಷನ್ ಕರೆಕ್ಟಾಗಿ ಕೊಟ್ಟಿಲ್ವಲ್ಲ, ಈ ಥರ ಎಲ್ಲ ಮಾಡ್ಕೊತಾ ಇದ್ದೆ. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಅದನ್ನೇ ಹೇಳ್ತೀವಿ, ಅಧ್ಯಾಪಕರಾಗೋರಿಗೆ ದಯವಿಟ್ಟು ಆ ಕೆಲಸ ಮಾಡಿ. ಯಾರು ಮಾಡ್ತಾರೋ ಬಿಡ್ತಾರೋ, ನೀವು ನಿಮ್ಮ ಆತ್ಮ ಪರೀಕ್ಷಣೆ ಮಾಡ್ಕೊಳ್ಳಿ ಏನೇನು ಮಾಡಿದ್ದೀವಿ ಅಂತ. ಆ ದೃಷ್ಟಿಯಿಂದ ತನ್ನ ಆತ್ಮಕ್ಕೆ ಇನ್ನೊಂದು. ಇಷ್ಟೆಲ್ಲ ಆದ್ಮೇಲೆ ಬೇಜಾರು ಮಾಡ್ಕೊಳ್ಳೋದಲ್ಲ. ಏನ್ ಸಾರ್ ಇಷ್ಟೇ ಹೇಳ್ಬಿಟ್ಟಿದೆಲ್ಲ, 4 ಅಂತ ಬಗೆಯಷ್ಟು ಮೊಗವಷ್ಟು. ಇನ್ನು ಬೇರೆ ಬೇರೆ ರೀತಿಗಳು, ನಿಮ್ಮ ಕೆಪಾಸಿಟಿಗಳು ಎಷ್ಟೆಷ್ಟಿದೆಯೋ ಅಷ್ಟಷ್ಟು ನಿಮ್ಮ ಮುಖಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಇದು 195ನೇ ಪದ್ಯ. ಮುಂದೆ 4ನೇ ಪುಟ 203ನೇ ಪದ್ಯ. ನಮ್ಮ ಇದರಲ್ಲಿ 15ನೇ ಪದ್ಯ. ಇದು ಹೇಳ್ತಾ ಹೋದಾಗ ಅರ್ಥ ಮಾಡ್ಕೋಬೋದು. ಅರ್ಥ ಮಾಡ್ಕೊಳ್ಳಿ. ತಲೆಯೊಳಗೆ ನೆರೆದಿಹವು 106 ಹಕ್ಕಿಗಳು, ತಲೆಯೊಳಗೆ ನೆರೆದಿಹವು 106 ಹಕ್ಕಿಗಳು, ಗಿಳಿ ಹಾಗೆ ಗೂಗೆ ಹೋಗಿಲೆ ಹದ್ದು ನವಿಲು, ಕಿಲಕಿಲನೆ ಗೊರಗೊರನೆ ಕಿರಚಿ ಕೂಗುತ್ತಿಹವು, ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹವು, ನೆಲೆಯಲ್ಲಿ ನಿದ್ದೆಗಿಳು ಮಂಕುತಿಮ್ಮ. ಮಾಡಿದ ನೋಡಿ. ತಲೆಯೊಳಗೆ ನಮ್ಮ ಮನಸ್ಸಿನಲ್ಲಿ ಒಳಗಡೆ ಚಿತ್ರದಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿವೆ. ಬರ್ಡ್ ಸ್ಯಾಂಚುರಿ ಇದು ಸೇರ್ಕೊಂಡ್ಬಿಟ್ಟಿದೆ. ನೆರೆದಿಹವು 106 ಹಕ್ಕಿಗಳು, ಆಲೋಚನೆಗಳು, ಚಿಂತನೆಗಳು. ಇವು ಎಂಥ ಆಲೋಚನೆಗಳಿವೆ ಕೊಟ್ಟಿರೋ ಲಿಸ್ಟ್ ನೋಡಿ, ಎಂತೆಂಥ ಪಕ್ಷಿಗಳನ್ನು ಕೊಟ್ಟಿದ್ದಾರೆ ಅಂತ. ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು. ಗೊತ್ತಾ ನವಿಲಿನ ಯೋಚನೆ ಯಾವುದು, ಹದ್ದಿನ ಆಲೋಚನೆ ಯಾವುದು?
ಕೋಗಿಲೆ ಹೆಂಗೆ ಹೇಳುತ್ತೆ, ಕಾಗೆ ತರ ಯಾವ ಭಾವನೆ ಇದೆ, ಗೂಗೆ ತರ ಏನನ್ಸುತ್ತೆ, ಗಿಳಿ ತರ ಏನಂತೀವಿ. ಇಂಥ ಮಧುರವಾದ ಕರ್ಕಶವಾದ ಎಲ್ಲ ತರದ ಆಲೋಚನೆಗಳಿವೆ. ಇವೆಲ್ಲ ಶಬ್ದ ಏನ್ ಮಾಡ್ತಿದ್ದೇವೆ, ಕೀಲ ಕೀಲನೆ ಮಧುರವಾದ ಆಲೋಚನೆಗಳು, ಗೊರ ಗೊರನೆ ಕೆಟ್ಟ ಆಲೋಚನೆಗಳು, ಕೀಲ ಕೀಲನೆ ಗೊರ ಗೊರನೆ ಕಿರಿಚಿ ಕೂಗುತ್ತಿಹವು, ನೆಲೆಯಲ್ಲಿ ನಿದ್ದೆಗೆಲ್ಲ ಮುಂಕುತಿಮ್ಮ. ಮಲಗಿದ ತಕ್ಷಣ ಇದೆಲ್ಲ ಸುತ್ತು ಅಲ್ವಾ. ಅದಕ್ಕೇನು ಮಾಡಬೇಕು, G.P. ರಾಜರತ್ನವರು ರತ್ನನ ಪದದಲ್ಲಿ ಹೇಳಿರ್ತಕ್ಕಂಥ ಒಂದು ಪದ್ಯ ಹೇಳಿ ಆ ಚಾವಟಿಯಲ್ಲಿ ಬೀಸಿದ್ರೆ ಹೋಗುತ್ತೆ. ಗೆಳ್ಕೊಳ್ಳಕೊಂದೂರು ತಲೆಮ್ಯಾಗೆ ಒಂದು ಸೂರು ಮಲಗಾಕೆ ಈ ಪಂಚ ಕೈ ಇಟ್ಟೊಟ್ಬಿಟ್ ನಂಜಿ ನಗನಗ್ತ ಉಪ್ಪು ಗಂಜಿ, ಕೈ ಇಟ್ಟೊಟ್ಬಿಟ್ ನಂಜಿ ನಗನಗ್ತ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಈ ರತ್ನ ಬರುವ ಚಾವಟಿಯಿಂದ ಹಕ್ಕಿಗಳನ್ನೆಲ್ಲ ಓಡಿಸಬಹುದು, ಚಿಂತನೆಗಳನ್ನು ತಿಳಿಸಿದ್ದಾರೆ. ಇನ್ನು ಮುಂದಿನ ಪದ್ಯ 208ನೇ ಪದ್ಯ 5ನೇ ಪುಟದಲ್ಲಿ ಕ್ರಮ ಸಂಖ್ಯೆ 17, ಬೆದಕಾಟ ಬದುಕೆಲ್ಲ ಅಂತ. ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ, ಕುದಿಯುತ್ತಿಹುದು ಆವಗಂ ಮಂಕುತಿಮ್ಮ. ಪದ್ಯ ಓದಿ ನಿಮ್ಗೆ ಅರ್ಥ ಆಗ್ತಲ್ವಾ ಇವೆಲ್ಲ ಹೌದು ಅಂತ. ಕನ್ನಡ ನಮಗೆ ಚೆನ್ನಾಗಿ ಬರಬೇಕು, ಕನ್ನಡ ಬರ್ದೇವ್ರಿಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಸರಿಯಾದ ರೀತಿಯಲ್ಲಿ ಅದನ್ನು ಪದ ವಿಂಗಡಣೆ ಮಾಡಿಕೊಂಡು ಓದ್ತಾ ಹೋಗ್ಬೇಕು. ಬೆದಕಾಟ ಬದುಕೆಲ್ಲ ಎಲ್ಲ ಕೊನೆವರೆಗೂ ಓದಾಡ್ತಾನೆ ಇರ್ತೀವಿ. ವಯಸ್ಸು ಶುರುವಾದಾಗ, ಮಧ್ಯ ವಯಸ್ಸಿಗೆ ಬಂದಾಗ, ವಿವಾಹ ನಂತರದಲ್ಲಿ ಮಧ್ಯ ವಯಸ್ಸು 60 ವರ್ಷ 60 70 80 ಹೊಸ ಹೊಸ ಚಿಂತನೆಗಳು ಬರ್ತಾ ಹೋಗುತ್ತೆ. ಬೆದಕಾಟ ಬದುಕೆಲ್ಲ ಚೆಣ ಚೆಣೆವು ಹೊಸ ಹಸಿವು. ಯಾವುದಕ್ಕೆ ನಾವು ಹೇಳ್ಕೋಬೇಕು, ಅದೊಂದು ಲಿಸ್ಟ್ ಮಾಡೋಕೆ ಹೋಗಲ್ಲ ಗುಂಡಪ್ಪನವರು.